ಇಲ್ಲಿ ನಾನು ಪಂಡನ್ ಎಲೆ ಬಿರಿಯಾನಿ ಎಲೆ ತಗೊಂಡಿದ್ದೇನೆ. ಇದು ಆಲ್ಮೋಸ್ಟ್ 65 ಗ್ರಾಮ್ನಷ್ಟು ಉಂಟು. ಒಂದು 10 ಎಲೆ ಉಂಟು ಇದರಲ್ಲಿ. ಇದನ್ನು ಒಳ್ಳೆ ರೀತಿ ನೀರಲ್ಲಿ ತೊಳೆದು ಇದನ್ನು ನಾವು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಳ್ಳುವ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕೋಣ. ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳುವ. ಇದರ ಜ್ಯೂಸ್ ತೆಗೆಯುವ, ಎಲೆಯದ್ದು ಜ್ಯೂಸ್ ತೆಗಿಬೇಕು. ಈಗ ನಾವು ಪಂಡನ್ ಲೀವ್ಸ್ ಜ್ಯೂಸ್, ಬಿರಿಯಾನಿ ಎಲೆ ಜ್ಯೂಸನ್ನು ಸ್ಟ್ರೈನ್ ಮಾಡ್ಕೊಳ್ಳುವ. ನಾನಿಲ್ಲಿ 200 ಗ್ರಾಮ್ಸ್ 200 ಗ್ರಾಮ್ ವೀಟ್ ಫ್ಲವರ್ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಗೋಧಿ ಹಿಟ್ಟು ಅಥವಾ ನೀವು ಆಲ್ ಪರ್ಪಸ್ ಫ್ಲವರ್ ಮೈದಾ ಸಹ ಯೂಸ್ ಮಾಡ್ಬೋದು. ನಾನಿವತ್ತು ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಆನಂತರ ನಾವು ಒಂದು ಮೊಟ್ಟೆ ಒಡೆದು ಹಾಕುವ. ಪಂಡನ್ ಲೀವ್ಸದ್ದು ಜ್ಯೂಸ್ ಸಹ ಹಾಕೋಣ. ಮಿಕ್ಸ್ ಮಾಡಿ ಹಾಕೊಳ್ಳಿ. ಆನಂತರ ಸಕ್ಕರೆ ಶುಗರ್ ಹಾಕೊಳ್ತೇನೆ. ಶುಗರ್ ಆಪ್ಷನಲ್, ನಿಮಗೆ ಬೇಡ ಇದ್ರೆ ಸ್ಕಿಪ್ ಸಹ ಮಾಡ್ಬೋದು ಅಥವಾ ಹಾಕೊಳ್ಬೋದು. ಸ್ವಲ್ಪ ಉಪ್ಪು, ಸಾಲ್ಟ್. ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಬೇಕಂದ್ರೆ ಮತ್ತೆ ನಾವು ಸ್ವಲ್ಪ ನೀರು ಹಾಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಸಹ ಫುಡ್ ಕಲರ್ ಹಾಕಲ್ಲ. ಪಂಡನ್ ಲೀವ್ಸದ್ದೇ ಗ್ರೀನ್ ಕಲರ್ ಇಲ್ಲಿ ಬಂದಿದೆ, ಸಾಕು. ಸ್ವಲ್ಪ ನಾನು ನೀರು ಹಾಕ್ಕೊಳ್ತೇನೆ. ಮೀಡಿಯಂ ತೆಳು ಮಾಡುವ, ಮೀಡಿಯಂ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳುವ. ಸಾಕು, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಪ್ಯಾನ್ ಕೇಕ್ ಮಾಡಲಿಕ್ಕೆ. ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಸ್ವಲ್ಪ ಬಟರ್ ಬೆಣ್ಣೆ ಹಾಕೋಣ. ಈಗ ನಾವು ಬ್ಯಾಟರನ್ನು ಹಾಕೋಣ. ನಿಧಾನಕ್ಕೆ ಇದನ್ನು ಸ್ಪ್ರೆಡ್ ಮಾಡಿ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಮೇಲಿಂದ ನಾವು ಪೈನಾಪಲ್ ಪೀಸಸನ್ನು ಹಾಕೋಣ. ಫ್ಲೇಮನ್ನು ನಾನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಮೀಡಿಯಂ ಫ್ಲೇಮಲ್ಲಿ ಬೇಯಲಿ. ಒಂದು ಸೈಡ್ ದೋಸೆ ಫ್ರೈ ಆಗಿದೆ, ಸಾಕು. ಮೇಲೆಯಿಂದ ಪುನಃ ಸ್ವಲ್ಪ ಬೆಣ್ಣೆ ಹಾಕೋಣ. ಸ್ಪ್ರೆಡ್ ಮಾಡಿ.
ಈಗ ಇದನ್ನು ನಿಧಾನಕ್ಕೆ ನಾವು ಫ್ಲಿಪ್ ಮಾಡಿ ತಿರುಗಿಸಿ ಹಾಕೊಳ್ಳೋಣ. ಇನ್ನೊಂದು ಸೈಡ್ ಸಹ ಸ್ವಲ್ಪ ಫ್ರೈ ಆಗಲಿ, ಲೋ ಟು ಮೀಡಿಯಂ ಫ್ಲೇಮಲ್ಲಿ. ಯಮ್ಮಿಯಾದ ಪೈನಾಪಲ್ ಪ್ಯಾನ್ ಕೇಕ್ ರೆಡಿ ಆಗಿದೆ. ಇದನ್ನು ನೀವು ಚಾಕ್ಲೇಟ್ ಸಿರಪ್ ಹನಿ ಜೊತೆ ಸರ್ವ್ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟವಾಗುವಂಥ ಒಂದು ರೆಸಿಪಿ. ಇದನ್ನು ಮಿಸ್ ಮಾಡದೆ ನೀವು ಟ್ರೈ ಮಾಡಿ ಒಮ್ಮೆ.